ನಿಂಗೇನಾಯ್ತಾ? ಎಕ್ಸಾಮ್ ಟೆನ್ಷನ್ ಅಲ್ಲಿ ಎಲ್ಲಿ ಓದಿದ್ದೆಲ್ಲ ಮರ್ತೋಗುತ್ತಂತ ದಾರಿ ಉದ್ದಕ್ಕೂ ಬುಕ್ ನೋಡ್ಕೊಂಡೇ ಬರ್ತಿದ್ದೆ ಸರ್. ಎಡು ಬಿದ್ಬಿಟ್ಟೆ. ಓಹೋ, ತುಂಬಾ ಪೇನ್ ಆಗ್ತಿದೆ ಸರ್, ಆದ್ರೂ ಬರೀತೀನಿ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ನೆಕ್ಸ್ಟ್ ಟೈಮ್ ಇಂದ ₹50 ಕೊಟ್ರೆ ಅಮೆಝಾನ್ ಅಲ್ಲಿ ಫೇಕ್ ಬ್ಲಡ್ ಅಂತ ಸಿಗತ್ತೆ ಕಣ, ಅದನ್ನ ಯೂಸ್ ಮಾಡು. ಈ ತರ ಕುಂಕುಮನೆಲ್ಲ ಹಾಕೊಂಡ್ಬರ್ಬೇಡ. ಬ್ಯೂರಿ ಮುಖ ತುಂಬ ಹೆಂಗ್ ಇಳ್ದು ಬಿಟ್ಟಿದೆ ನೋಡು. ಸಾರಿ ಸರ್. ಅಲ್ಲ, ನಿಮ್ಗೆ ಯಾರಿಗೂ ಟ್ಯಾಲೆಂಟೇ ಇಲ್ವೇನ್ರು? ಇಷ್ಟೆಲ್ಲ ಸರ್ಕಸ್ ಮಾಡೋ ಬದಲು ಮನೇಲಿ ಕುತ್ಕೊಂಡು 4 ಅಕ್ಷರ ಓದಿದ್ರೆ ನೆಮ್ಮದಿಲ್ ಎಕ್ಸಾಮ್ ಬರಿಬೋದಲ್ವೇನ್ರು? ಅಲ್ಲ, ನಿಮ್ ತಲೆ ಟ್ಯಾಲೆಂಟ್ ಇಲ್ವೇನ್ರು? ಯಾವ್ದು ಸರ್ ಟ್ಯಾಲೆಂಟು? ಮಾರ್ಚ್ 1ಕ್ಕೆ ಎಕ್ಸಾಮ್ ಅಂತ ಗೊತ್ತಾದ್ಕೊಳ್ಳೆ ಲೈಬ್ರರಿಯಿಂದ ಬುಕ್ ತಗೊಂಡು ಕಂಠಪಾಠ ಮಾಡಿ ಗೊತ್ತಿರೋದೇ ಇಲ್ಲಿ ಬಂದು ಬರೀದಲ್ಲ ಸರ್ ಟ್ಯಾಲೆಂಟು. ನಾಳೆ ಬೆಳಿಗ್ಗೆ ಎಕ್ಸಾಮ್ ಅಂತ ಗೊತ್ತಿದ್ರು 1 ಅಕ್ಷರ ಓದಿ ರಾತ್ರಿ ಎಲ್ಲ ಕಾಪಿ ಚೀಟಿ ರೆಡಿ ಮಾಡ್ಕೊಂಡು ಸಬ್ಜೆಕ್ಟ್ ಎಷ್ಟೇ ಕಷ್ಟ ಇದೆ ಇನ್ವೆಸ್ಟರ್ ಯಾರೇ ಬಂದ್ರು ಯಾಮಾರಿಸಿ ಕಾಪಿನೇ ಹೊಡಿತೀವಲ್ಲ, ಅದು ಸರ್ ಟ್ಯಾಲೆಂಟು. ಸರ್ ನೇತಾಗಿ ಬರೀತೀವಿ ಅಂದ್ರೆ ಹೋಗೋದು ಬುಕ್ ತಗೊಂಡು ಓದೋದು, ಇಲ್ಲಿ ಬಂದು ಬರೆಯೋದು, ಅದ್ರಲ್ಲಿ ಏನಿದೆ ಸರ್ ಮಾ ಟ್ಯಾಲೆಂಟ್? ಅದೇ ಕಾಪಿ ಹೊಡಿಬೇಕು ಅಂದ್ರೆ ನಿಮ್ಗೆ ಗೊತ್ತಾಗ್ದಿರೋ ಚೀಟಿ ತೆಗಿಬೇಕು, ಆ ಕಡೆಯಿಂದ ಈ ಕಡೆ ತಿರ್ಗೋ ಗ್ಯಾಪ್ ನೋಡ್ಕೊಂಡು ಬರೀಬೇಕು. ದೂರದಲ್ಲಿ ನಾವು ಜೋರಾಗಿ ಹೋಗಂಗಿಲ್ಲ, ಬರೀ ಸೆಲ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಬೇಕು. ಎದುರುಗಡೆ ನೋಡಿ ಹಂಗೆ ಹೇಳಿಸ್ಬಿಟ್ರೆ ಕಳ್ಳನ್ ಮಕ್ಕಳು ನೀವು ಆನ್ಸರ್ ಸೇಮ್ ಟು ಸೇಮ್ ಇದೆ ಕಾಪಿ ಅಂತ ಇರ್ದಾಕ್ಬಿಡ್ತೀರಾ. 20 ವಾಕ್ಯದಲ್ಲಿ ಉತ್ತರಿಸಿದ್ರೆ 10 ಮಾರ್ಕ್ಸ್ ಇಟ್ಟಿರ್ತೀರಾ, ಇಷ್ಟೇ ಶೀಟಿಲ್ ಬರ್ಕೊಂಡ್ ಬರಬೇಕು. 100 ಚೀಟಿ 100 ಕಡೆ ಇಟ್ಕೊಂಡ್ ಬಂದಿರ್ತೀವಿ. ಕರೆಕ್ಟ್ ಆಗಿ 1ನೇ ಕ್ವಶನ್ ಆನ್ಸರ್ ಶಾಕ್ಸ್ ಒಳಗಡೆ ಇಟ್ಟಿದ್ದೀನಿ ಅಂತ ನೆನ್ಪಿಟ್ಕೊಂಡು ತೆಗಿಬೇಕು. ಇಷ್ಟೆಲ್ಲ ಕೆಲಸ ಬರೀ 3 ಗಂಟೆಲಿ 1 ಸೆಕೆಂಡ್ ವೇಸ್ಟ್ ಆಗ್ದಿರ ನಿಮ್ಗೆ ಗೊತ್ತಾಗ್ದಿರೋ ಮಾಡಬೇಕು. ಯಾಮಾರ್ತಲ್ಲ ಹಾಕೊಂಡ್ರೆ ಪ್ರಾಬ್ಲಮ್ ಹೆಚ್ಚು ಕಡಿಮೆ ರಿಮೈಂಡ್ ಹೋಗು. ಆದ್ರೂ ಪರವಾಗಿಲ್ಲ, ನಾವೇನಾದ್ರು ಸಾಧನೆ ಮಾಡಬೇಕು ಅಂದ್ರೆ ಈ ತರ ಅಡ್ಡಿಯಾತಕಗಳು ಬಂದೇ ಬರ್ತವೆ. ಛಲ ಬಿಡದಾಗೆ ಅನ್ಕೊಂಡಿದ್ದ ಮಾಡ್ಲೇಬೇಕು ಅಂತ ನೀವು ಎಷ್ಟೇ ಟಾರ್ಚರ್ ಕೊಟ್ಟರೆ ಕಾಪಿನೇ ಹೊಡಿತೀವಲ್ಲ, ಅದು ಸರ್ ಟ್ಯಾಲೆಂಟು.